ನಮಸ್ತೆ. ಇವತ್ತು ನಾನು KSIC ಅವರ EMI ಮತ್ತು EPS ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ EMI ಸ್ಕೀಮ್ ಗೌರ್ಮೆಂಟ್ ಅಫಿಷಿಯಲ್ಸ್ ಆ್ಯಂಡ್ ಪ್ರೈವೇಟ್ ಫರ್ಮಲ್ಲಿ ವರ್ಕ್ ಮಾಡುವಂಥ ಎಂಪ್ಲಾಯೀಸ್ಗೆಲ್ಲ EMI ಬೇಸಿಸ್ ಮೇಲೆ 10 ಚೆಕ್ ಇಸ್ಕೊಂಡು ಸ್ಯಾರೀಸ್ನ ಕೊಡ್ತಾಯಿದ್ರು. ಅದು ಸ್ಕೀಮು ಇವಾಗ ಸ್ಟಾಪ್ ಆಗಿದೆ. ತುಂಬ ವರ್ಷಗಳ ಹಿಂದೆ ಪ್ರೈವೇಟ್ ಫರ್ಮಲ್ಲಿ ವರ್ಕ್ ಮಾಡೋರಿಗೆ ಸ್ಟಾಪ್ ಮಾಡಿದರು. ಆ್ಯಂಡ್ ರೀಸೆಂಟಾಗಿ EMI ಸ್ಕೀಮ್ನ ಗೌರ್ಮೆಂಟ್ ಅಫಿಷಿಯಲ್ಸ್ಗೂ ಕೂಡ ಸ್ಟಾಪ್ ಮಾಡಿದ್ದಾರೆ. ಇವಾಗ KSIC ಅವರು ಯಾವುದೇ ರೀತಿಯ EMI ಸ್ಕೀಮ್ನ ನಡೆಸ್ತಾ ಇಲ್ಲ. ಅದರ ಬದಲಾಗಿ EPS ಸ್ಕೀಮ್ನ ಕಂಟಿನ್ಯೂ ಮಾಡ್ತಿದ್ದಾರೆ. ಇದು ತುಂಬ ವರ್ಷಗಳಿಂದ ಇದೆ. ಏನಿದು EPS? ಈಸಿ ಪರ್ಚೇಸ್ ಸ್ಕೀಮ್ ಅಂತ. ಎಲ್ರಿಗೂ ಗೊತ್ತಿರೋ ಹಾಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ ತುಂಬ ಎಕ್ಸ್ಪೆನ್ಸಿವ್ ಆ್ಯಂಡ್ ಅದು ಎಲ್ರಿಗೂ ಅಫೋರ್ಡಬಲ್ ಆಗಲಿ ಅನ್ನೋ ಉದ್ದೇಶದಿಂದ KSIC ಅವರು ಇದನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಈ ಸ್ಕೀಮ್ನ ಕಟ್ಟೋದು ಹೇಗೆ ಆ್ಯಂಡ್ ಬೇರೆ ಏನೆಲ್ಲ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಇದು ಹಳೆ ಫಾರ್ಮು, ಆದ್ದರಿಂದ ಇದು ಓಲ್ಡ್ ಡೀಟೇಲ್ಸ್ ಇದೆ, ಬಟ್ ಇದನ್ನು ಕನ್ಸಿಡರ್ ಮಾಡಬೇಡಿ. ಬಟ್ ಫಾರ್ಮ್ ಇದೇ ಇರುತ್ತೆ, ಜಸ್ಟ್ ಇಲ್ಲಿ ಮೆನ್ಷನ್ ಮಾಡಿರೋವಂಥ ಡೀಟೇಲ್ಸ್ ಕೆಲವು ಚೇಂಜ್ ಇರುತ್ತೆ. ಮಿನಿಮಮ್ ಅಮೌಂಟ್ ಈ ಸ್ಕೀಮ್ ಕಟ್ಟಲಿಕ್ಕೆ 2000 ರೂಪೀಸ್ ಇವಾಗ, ಆ್ಯಂಡ್ ಅದನ್ನು 10 ಇನ್ಸ್ಟಾಲ್ಮೆಂಟ್ಸಲ್ಲಿ ಪೇ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಮೊದಲನೇ ತಿಂಗಳು ನಾನು 2,000 ರೂಪಾಯಿ ಕಟ್ತೆ ಅಂದರೆ ಮಿಕ್ಕಿದ 9 ತಿಂಗಳುಗಳು 2,000 ರೂಪಾಯಿ ಕಟ್ಟಿ ಈ ಸ್ಕೀಮ್ನ ಮುಗಿಸ್ಬೇಕಾಗತ್ತೆ. ಅದು ಪ್ರತಿ ತಿಂಗಳು 25ನೇ ತಾರೀಕು ಒಳಗಡೆ ಪೇ ಮಾಡಬೇಕು. ಕರೆಕ್ಟಾಗಿ ಪ್ರತಿ ತಿಂಗಳು 25ನೇ ತಾರೀಕು ಒಳಗಡೆ ನಾವು ಇನ್ಸ್ಟಾಲ್ಮೆಂಟ್ನ ಪೇ ಮಾಡಿ 10 ಕಂತುಗಳು ಮುಗಿದ ನಂತರ ಔಟ್ಲೆಟಲ್ಲಿ ವಿಚಾರಿಸಿದಾಗ ಅವ್ರು ತಿಳಿಸ್ತಾರೆ ನಾವು ಯಾವಾಗ ಸಾರಿ ತೊಗೋಬೋದು ಅಂತ. ಆ್ಯಂಡ್ ಈ ಸ್ಕೀಮ್ ತೊಗೊಂಡವರಿಗೆ ಲಾಸ್ಟಲ್ಲಿ ಏನು ಬೆನಿಫಿಟ್ ಸಿಗುತ್ತೆ ಅಂದರೆ KSIC ಅವರು 5% ಆ್ಯಡ್ ಮಾಡ್ತಾರೆ. ಸಪೋಸ್ ನಾನು 2000 ರೂಪೀಸ್ ಸ್ಕೀಮ್ ತೊಗೊಂಡೆ ಅಂದರೆ 2000 10 ಮಂತ್ಸ್ ಕಟ್ಟಿದಾಗ 20,000 ಆಗಿರುತ್ತೆ. ಆ್ಯಂಡ್ ಅದಕ್ಕೆ 5% ಅಂದರೆ 1,000 ರೂಪೀಸ್ ಆ್ಯಡ್ ಮಾಡ್ತಾರೆ. ಸೊ 21,000ಗೆ ನಾವು ಸ್ಯಾರಿ ಪರ್ಚೇಸ್ ಮಾಡ್ಬೋದು. ಇನ್ ಕೇಸ್ ನಾವು ಮಾಡೋ ಪರ್ಚೇಸು 21,000ಗಿಂತ ಜಾಸ್ತಿ ಇದೆ ಅಂದರೆ ಡಿಫ್ರೆನ್ಸ್ ಅಮೌಂಟ್ನ ಪೇ ಮಾಡ್ಬೋದು. ಇನ್ ಕೇಸ್ ನಾವು ತೊಗೊಳ್ಳೋ ಸೀರೆ ಅದಕ್ಕಿಂತ ಕಡಿಮೆ ಇದೆ ಅಂದರೆ ಅದನ್ನು ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡಬೇಕಾದ್ರೆ ಅದನ್ನು ಕ್ರೆಡಿಟ್ ಅಮೌಂಟಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಫಾರ್ಮು ಎಲ್ಲ KSIC ಔಟ್ಲೆಟ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಈ ಸ್ಕೀಮ್ನ ನಾವು ಯಾವ ಬ್ರಾಂಚಲ್ಲಿ ಅಂದರೆ ನಮಗೆ ಮನೆ ಹತ್ತಿರ ಯಾವುದಿದೆ ಆ ಬ್ರಾಂಚಲ್ಲಿ ತೊಗೊಳ್ಬೋದು. ನಾವು ಯಾವ ಬ್ರಾಂಚಲ್ಲಿ ಈ ಸ್ಕೀಮ್ನ ಶುರು ಮಾಡ್ತೀವೋ ಅದೇ ಬ್ರಾಂಚಲ್ಲಿ ನಾವು ಪ್ರತಿ ತಿಂಗಳು ಹೋಗಿ ಕ್ಯಾಶ್ ಪೇಮೆಂಟ್ ಆದರೂ ಮಾಡ್ಬೋದು, ಅಥವಾ UPI ಪೇಮೆಂಟ್ ಆದರೂ ಮಾಡ್ಬೋದು, ಕಾರ್ಡ್ ಪೇಮೆಂಟ್ ಆದರೂ ಮಾಡ್ಬೋದು. ಅದನ್ನು ಆನ್ಲೈನ್ ಮಾಡೋದಕ್ಕಾಗೋದಿಲ್ಲ, ಖುದ್ದಾಗಿ ನಾವೇ ಹೋಗಿ ಅದನ್ನು ಕಟ್ಟಬೇಕಾಗತ್ತೆ. ಈ ಫಾರ್ಮ್ ತೊಗೊಂಡು ನಾವು ಸ್ಕೀಮ್ ಸ್ಟಾರ್ಟ್ ಮಾಡಿದ ಮೇಲೆ ಅವರೊಂದು ಕಾರ್ಡ್ ಕೊಡ್ತಾರೆ. ಆ ಕಾರ್ಡಲ್ಲಿ ಪ್ರತಿ ತಿಂಗಳು ನಾವು ಕಟ್ಟಿದಾಗ ಡೀಟೇಲ್ಸ್ ಎಲ್ಲ ಎಂಟ್ರ್ ಮಾಡ್ತಾರೆ. ಆ್ಯಂಡ್ ಯಾವ ಬ್ರಾಂಚಲ್ಲಿ ನಾವು ಸ್ಕೀಮ್ನ ತೊಗೊಳ್ತೀವೋ ಅದೇ ಬ್ರಾಂಚಲ್ಲಿ ಸ್ಯಾರಿ ಪರ್ಚೇಸ್ ಮಾಡಬೇಕಾಗತ್ತೆ. ಆ್ಯಂಡ್ ಪರ್ಚೇಸ್ ಮಾಡುವಾಗ ಯಾವುದೇ ರೀತಿಯಾದಂಥ ಸಪ್ರೇಟ್ ಕ್ಯೂ ಇರೋದಿಲ್ಲ. ಅಂದರೆ ನಾರ್ಮಲಿ ನಾವು ಹೊಸದಾಗಿ ಸೀರೆ ತೊಗೊಳ್ತೀವಿ ಅಂತ ಹೋದಾಗ ನಮಗೆ ಯಾವ ಕ್ಯೂ ಇರುತ್ತೋ ಅಥವಾ ನಾವು ಹೇಗೆ ಹೋಗ್ತೀವೋ ಹಾಗೆ ಸೀರೆ ಸೆಲೆಕ್ಟ್ ಮಾಡಿ ಅದನ್ನು ಬಿಲ್ಲಿಂಗಿಗೆ ಹೋದಾಗ ಬಿಲ್ಲಿಂಗ್ ಟೈಮಲ್ಲಿ ಅವ್ರಿಗೆ ಈ ಕಾರ್ಡನ್ನು ತೋರಿಸಿದ್ರೆ ಆ ಅಮೌಂಟ್ನ ಲೆಸ್ ಮಾಡ್ತಾರೆ. ಡಿಫ್ರೆನ್ಸ್ ಅಮೌಂಟ್ನ ಪೇ ಮಾಡೋದು ಅಥವಾ ಕ್ರೆಡಿಟಾಗಿ ಕಂಟಿನ್ಯೂ ಮಾಡೋದು ಮಾಡಬಹುದು. ಆ್ಯಂಡ್ ಈ ಸ್ಕೀಮ್ ಬಗ್ಗೆ ಇನ್ನೂ ಒಂದು ವಿಷಯ ಏನು ಹೇಳಬೇಕಂದ್ರೆ, ಸಪೋಸ್ ನಾವು ಈ ಸ್ಕೀಮಲ್ಲಿ ಸ್ಯಾರೀಸ್ನ ತೊಗೊಳ್ತೀವಿ ಅಂತ ಹೇಳಿದ್ರೆ ಆ ಸ್ಕೀಮ್ ಇಂದ ಬೇರೆ ಇನ್ಯಾವುದಾದ್ರು ಡಿಸ್ಕೌಂಟ್ ಸಿಗುತ್ತಲ್ಲ, ಈಗ ಗೌರಿ ಹಬ್ಬದ ಟೈಮು ಅಥವಾ ನವರಾತ್ರಿ ಟೈಮು ಇಲ್ಲ ವಿಮೆನ್ಸ್ ಡೇಗೆ ಅವರು ಬೇರೆ ಡಿಸ್ಕೌಂಟ್ಸ್ ಎಲ್ಲ ಕೊಡ್ತಾರೆ. 5% ಅಥವಾ 10% ಡಿಸ್ಕೌಂಟ್ ಇರುತ್ತೆ. ಆ್ಯಂಡ್ ಅದು ಆ್ಯಡೆಡ್ ಬೆನಿಫಿಟ್ಟು, ಅದು ಮಿಸ್ ಆಗೋದಿಲ್ಲ. ಈ ಸ್ಕೀಮಿಂದ ನಮಗೇನು 5% ಡಿಸ್ಕೌಂಟ್ ಸಿಗುತ್ತೋ ಅದು ಸಿಕ್ಕೇ ಸಿಗುತ್ತೆ. ಸ್ಕೀಮ್ ಮುಗಿದ ನಂತರ ನಾವು ತೊಗೊಳ್ತೀವಲ್ಲ ಆ ಟೈಮಲ್ಲಿ ಬೇರೆ ಇನ್ಯಾವುದಾದ್ರೂ ಡಿಸ್ಕೌಂಟ್ಸ್ ಇದ್ದರೆ ಅದು ಕೂಡ ಆ್ಯಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನೀಗ 5,000 ಕಟ್ಟಿದ್ದೀನಿ ಅಂದರೆ ಎಂಡ್ ಆಫ್ 10th ಮಂತು ನನಗೆ 50,000 ಆಗಿರುತ್ತೆ. ಅದಕ್ಕೆ 2,500 ಅವರು 5% ಅಂತ ಆ್ಯಡ್ ಮಾಡ್ತಾರೆ. ಸೊ ಟೋಟಲ್ ನಂದು 52,500 ಆಗಿರುತ್ತೆ. ಆ್ಯಂಡ್ ನಾನು ಪರ್ಚೇಸ್ ಮಾಡುವಂಥ ಸ್ಯಾರಿ ಒಂದು 60,000 ಆಗಿದ್ದರೆ ಅದಕ್ಕೆ 10% ಡಿಸ್ಕೌಂಟ್ ಹೋಗಿ 54,000ಗೆ ಆ ಸ್ಯಾರಿ ಬಂದರೆ ನನಗೆ ಸ್ಟಿಲ್ ಈ 52,500 ಇರುತ್ತೆ. ಲೆಸ್ ಆಗಿ ಡಿಫ್ರೆನ್ಸ್ ಅಮೌಂಟ್ನ ಪೇ ಮಾಡಿ ತೊಗೊಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಕೆಲವು ಸರಿ ಏನಾಗುತ್ತೆ, ನಾವು ಸ್ಯಾರೀಸ್ನ ನೋಡಿರ್ತೀವಿ, ತೊಗೊಳಕ್ಕಾಗಿರೋದಿಲ್ಲ ಅಥವಾ ಕಲರ್ ನಮ್ಗೆ ಆ ಕಲರ್ ಸಿಕ್ಕಿರೋದಿಲ್ಲ, ಬೇರೆ ಯಾರೋ ತೊಗೊಂಡಿರ್ತಾರೆ, ಬಂದಿರ್ತೀವಿ. ಆ್ಯಂಡ್ 10 ಮಂತ್ಸ್ ಅಥವಾ 1 ಇಯರ್ ಆದಮೇಲೆ ಹೋದಾಗ ಅದರ ಬೆಲೆ ಜಾಸ್ತಿ ಆಗಿರುತ್ತೆ.
ಯಾಕಂದರೆ ಗೋಲ್ಡು ಸಿಲ್ವರ್ ರೇಟ್ಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಸಾರಿ ರೇಟ್ಸ್ ಎಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ಕೀಮ್ ಶುರುವಾದಾಗ ಸಾರಿ ರೇಟ್ಸ್ ಏನಿರುತ್ತೋ ಅದು ಸ್ಕೀಮ್ ಎಂಡ್ ಆದಾಗ ಇರದೇ ಇರ್ಬೋದು. ಬಟ್ ಅಫೋರ್ಡ್ ಮಾಡೋದಕ್ಕೆ ಈಸಿ ಆಗತ್ತೆ ಅನ್ನೋ ರೀಸನಿಂದ ಈ ಸ್ಕೀಮ್ ಇದೆ. ಸೊ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದಿಷ್ಟು EPS ಸ್ಕೀಮ್ ಬಗ್ಗೆ ಹೇಳಿದೆ. ಆ್ಯಂಡ್ ಕಾಂಟ್ರಾಸ್ಟ್ ಸಾರೀಸು 3D ಸಾರೀಸು ಸಿಗ್ತಾ ಇಲ್ಲ, ಸ್ಟಾಕ್ ಬರ್ತಾ ಇಲ್ಲ, ಅಥವಾ ಸ್ಕೀಮ್ ಕಟ್ಟಿದ್ರೂ ಕೂಡ ಕಷ್ಟ ಆಗುತ್ತೆ ತೊಗೊಳೋದಕ್ಕೆ. ಆ್ಯಂಡ್ ಲೈನಲ್ಲಿ ನಿಂತರೆ ಅವರಿಗೆ ಬೇರೆ ಲೈನ್, ಆ ಥರದ್ದೆಲ್ಲ ಏನೂ ಇಲ್ಲ. ಸೀರೆ ಖಂಡಿತವಾಗ್ಲೂ ಸಿಗ್ತಿದೆ, ಎವ್ರಿ ವೀಕ್ ಸ್ಟಾಕ್ ಬರ್ತಾ ಇದೆ. ಇಲ್ಲಿ ನೋಡಿ, ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರೋಂಥ 3D ಸಾರಿ ಇದು. ಇದು ಪಲ್ಲು. ಇದಕ್ಕೆ ನಾನು ರೀಸೆಂಟಾಗಿ 3D ಆಗಿರೋದ್ರಿಂದ 3:3 ರೇಷಿಯೋನಲ್ಲಿ ಕುಚ್ಚು ಹಾಕ್ಸಿದ್ದೀನಿ. ಇದ್ರ ಕೋಡ್ ಏನಾದರೂ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಕೋಡ್ ಕಳಿಸ್ಕೊಡ್ತೀನಿ. ಕೆಲವು ಸರಿ ಏನಾಗುತ್ತೆ, ಕೆಲವು ಸೀರೆಗಳು ನಮಗೆ ಇಷ್ಟ ಆಗುತ್ತೆ ಬಟ್ ನಾವು ಹೋದಾಗ ಸಿಕ್ಕಿರಲ್ಲ. ಬಟ್ ಆ ಕೋಡ್ ಮೆನ್ಷನ್ ಮಾಡಿಬಿಟ್ಟು ಆರ್ಡ್ರ್ ಕೊಟ್ಟರೆ KSIC ಅವರು ಅದೇ ಥರ ಸೀರೆನ ನೇಯಿಸಿ ಕೊಡ್ತಾರೆ. ಸೊ ಇದು 3D ಮೈಸೂರು ಸಿಲ್ಕ್ ಸೀರೆ ರೀಸೆಂಟಾಗಿ ತೊಗೊಂಡಿದ್ದು. ಆ್ಯಂಡ್ ಇನ್ನೂ ಒಂದು ಕಾಂಟ್ರಾಸ್ಟ್ ಸಾರಿ, ಇದು ಕೂಡ ರೀಸೆಂಟಾಗಿ ಪರ್ಚೇಸ್ ಮಾಡಿರೋ ಅಂಥದ್ದೇನೆ. ಆರೆಂಜ್ ಆ್ಯಂಡ್ ಇಲ್ಲಿ ಬ್ಲ್ಯಾಕ್ ಕಾಣಿಸುತ್ತೆ, ಬಟ್ ಇದು ಬ್ಲ್ಯಾಕ್ ಅಲ್ಲ. ಅವ್ರು ಬ್ಲ್ಯಾಕ್ ಥ್ರೆಡ್ ಯೂಸ್ ಮಾಡೋದಿಲ್ಲ, ಯಾಕಂದರೆ ಪೂಜೆಗೆಲ್ಲ ಯೂಸ್ ಮಾಡ್ತೀವಿ ಸೀರೆಗಳನ್ನ ಅಂತ. ತುಂಬ ಡಾರ್ಕ್ ಕಾಫಿ ಬ್ರೌನ್ ಇದು, ಅದು ಆನ್ ಡಿಮ್ಯಾಂಡ್ ಅಷ್ಟೇ ಬ್ಲ್ಯಾಕ್ ಥ್ರೆಡ್ ಯೂಸ್ ಮಾಡಿ ನೇಯ್ ಕೊಡ್ತಾರೆ. ಸೊ ಇದು ಸಿಂಗಲ್ ಸೈಡ್ ಬಾರ್ಡ್ರದು. ಪಲ್ಲು ಹೀಗಿದೆ. ಸೊ ಸಾರಿಗಳು ಖಂಡಿತ ಸಿಗುತ್ತೆ. ಸ್ಕೀಮ್ ತೊಗೊಂಡ್ರೆ ಮತ್ತು ಸಾರೀಸ್ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಸಿಗ್ತಾ ಇಲ್ಲ, ಸ್ಕೀಮ್ ಕಟ್ಟೋದ್ರ ಪ್ರಯೋಜನ ಇಲ್ಲ, ಆ ಥರ ಅಂದ್ಕೊಳ್ಳೋದು ಏನು ಬೇಡ. ಸೀರೆಗಳು ಖಂಡಿತ ಸಿಗುತ್ತೆ. ನಾವು ಸ್ಟಾಕ್ ಬಂದಾಗ ಸ್ವಲ್ಪ ಬೇಗ ಹೋಗಿ ಕಾಯಿದ್ರೆ ಅದು ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ನಮಗೆ 3D ಕಾಂಟ್ರಾಸ್ಟು ಆ್ಯಂಡ್ ಯೂನಿಕ್ ಕಲರ್ಸ್ ಎಲ್ಲ ಖಂಡಿತ ಸಿಗ್ತಾ ಇದೆ. ಸೊ ಸ್ಕೀಮ್ ತೊಗೊಳ್ಳೋ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ತೊಗೊಳ್ಳಿ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ನ ಪಾಸ್ ಮಾಡಬೇಕು, ಒಂದು ಪಾಸಿಟಿವ್ ವೈಬ್ನ ಪ್ರೊಪೊಗೇಟ್ ಮಾಡಬೇಕು ಅನಿಸ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.